ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚಂದನವನದ ಆಪ್ತ ಮಿತ್ರ ನಿಧನದ ಹಿನ್ನೆಲೆ ಗೂಲಿ ಮಂಗಳದ ನಿವಾಸದಲ್ಲಿ ಪಾರ್ಥಿವ ಶರೀರ ಸದ್ಯ. ಹಿರಿಯ ಮಗನ ನಿವಾಸದಲ್ಲಿ ಪಾರ್ಥಿವ ಶರೀರ ಇದೆ. ಆನೇಕಲ್ ಹೊರವಲಯದಲ್ಲಿರೋ ಯೋಗೇಶ್ ನಿವಾಸ ಸದ್ಯ ಮನೆ ಒಳಭಾಗದಲ್ಲಿರುವ ಪಾರ್ಥಿವ ಶರೀರ. ಅವರ ಪಾರ್ಥಿವ ಶರೀರದ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಚಂದನವನದ ಆಪ್ತ ಮಿತ್ರ ಅಂತಾನೆ, ಅದು ಕೂಡ ಕುಳ್ಳ ಅಂತಾನೆ ಖ್ಯಾತಿ ಪಡೆದುಕೊಂಡಿದ್ರು ನಟ ದ್ವಾರ್ಕೀಶ್ ಅವರು. ಗೂಲಿ ಮಂಗಲದ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರ ಇದೆ. ಹಿರಿಯ ಮಗನ ನಿವಾಸದಲ್ಲಿ, ಅಂದ್ರೆ ಒಬ್ಬ ಮಗ ಅವ್ರ ಜೊತೆಗಿದ್ರು, ಇನ್ನುಳಿದವರೆಲ್ಲ ಬೇರೆ ಬೇರೆ ಕಡೆ ಕೆಲಸದ ನಿಮಿತ್ತ ಇರೋದ್ರಿಂದ ಅವರೆಲ್ಲರೂ ಕೂಡ ಬರಬೇಕಾಗತ್ತೆ, ಕಾಯಲೇಬೇಕಾದಂತಹ ಅನಿವಾರ್ಯತೆ. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಪಾರ ಅಭಿಮಾನಿ ಬಳಗ, ಸ್ಯಾಂಡಲ್ವುಡ್ನ ಗಣ್ಯಾತಿ ಗಣ್ಯರು, ರಾಜಕಾರಣಿಗಳು ಎಲ್ಲರೂ ಕೂಡ ಅವರ ಅಂತಿಮ ದರ್ಶನ ಪಡೆದುಕೊಳ್ಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆನ ಕೂಡ ಮಾಡಿಕೊಳ್ಬೇಕಾಗತ್ತೆ. ಆನೇಕಲ್ನ ಹೊರವಲಯದಲ್ಲಿ ಯೋಗೇಶ್ ಅವರ ನಿವಾಸ ಇರೋದು, ಅಂದ್ರೆ ದ್ವಾರಕೀಶ್ ಅವರ ಪುತ್ರ ಯೋಗೇಶ್ ಅವರ ನಿವಾಸದಲ್ಲಿ ಅವರು ಇದ್ರು. ಇವತ್ತು ಬೆಳಗ್ಗೆ 10:30ಕ್ಕೆ ಅದೇ ಸ್ವಗೃಹದಲ್ಲಿ ಅವರು ಕೊನೆಯುಸಿರೆಳೆದಿರೋದು. ಅದ್ಭುತ ಸಿನಿಮಾಗಳನ್ನ ಕೊಟ್ಟಂತಹ ಕಲಾವಿದ, ಹಿರಿಯ ನಟ ದ್ವಾರಕೀಶ್ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಯಾವಾಗ ಈ ಸುದ್ದಿ ಹೊರಬಿತ್ತು, ಅನೇಕರು ಅದನ್ನ ಅನೇಕ ಬಾರಿ ಕ್ರಾಸ್ ಚೆಕ್ ಮಾಡ್ಕೊಂಡಿರ್ತಾರೆ. ಕಾರಣ ಈ ಹಿಂದೆಯೂ ಕೂಡ ಹಲವಾರು ಬಾರಿ ಇಂಥ ಸುದ್ದಿಗಳು ಬಂದಾಗ ಅದು ಸುಳ್ಳಾಗಿತ್ತು, ವದಂತಿಯಾಗಿತ್ತು. ಹಾಗಾಗಿ ಈ ಬಾರಿಯೂ ಕೂಡ ಅದು ವದಂತಿನ, ಯಾರೋ ಸುಳ್ಳು ಸುದ್ದಿಯನ್ನು ಹಬ್ಬಿಸಿರಬಹುದಾ, ಎಷ್ಟು ಜನ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ಬಟ್ ಈ ಬಾರಿ ವಿಧಿಯಾಟದ ಮುಂದೆ ಯಾರ ಪ್ರಾರ್ಥನೆ ಕೂಡ ಫಲಿಸಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನಾಗಾಭರಣ ಅವರು ಖ್ಯಾತ ನಿರ್ದೇಶಕರು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ನಾಗಾಭರಣ ಸರ್, ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀನಿ ಸರ್. ಭಾಳ ಭಾರವಾದ ವಿಚಾರ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಯಾವತ್ತೂ ಕೂಡ ಇವರನ್ನು ನೋಡಿದಾಗ ದಾಸರಿ ನಾರಾಯಣ ರಾವ್ ನೆನಪು ಬರೋದು. ನನಗೆ ಯಾಕೆ ಗೊತ್ತಿಲ್ಲ, ಯಾವತ್ತೂ ಅವರ ನೆನಪು ಬರೋದು ನನಗೆ. ಇವ್ರ ಥರ ಹಾಗೆ ಅಲ್ವಾ, ಪ್ರೊಡ್ಯೂಸ್ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ ಒಂದು ರೀತಿಯಲ್ಲಿ ಅಂತೇಳಿ. ನೀವು ಕಂಡುಕೊಂಡಾಗೆ ಎಂಥ ಅನರ್ಘ್ಯ ರತ್ನ ದ್ವಾರಕೀಶ್ ಕನ್ನಡದ ಪಾಲಿಗೆ, ಕನ್ನಡ ಚಿತ್ರರಂಗದ ಪಾಲಿಗೆ. ಭಾರತೀಯ ಚಲನಚಿತ್ರರಂಗದ ಇತಿಹಾಸದಲ್ಲಿ ಕರ್ನಾಟಕದ ಕುಳ್ಳ ತನ್ನದೇ ಆದಂತ ಒಂದು ಛಾಪನ್ನ ಮೂಡಿಸಿದ್ದಾನೆ ಅಂದ್ರೆ ಅದು ಕೇವಲ ದ್ವಾರಕೀಶ್ 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 ಮಾತ್ರ. ಖಂಡಿತ. ಅದಕ್ಕೆ ಅವರಲ್ಲಿದ್ದಂತಹ ಸಿನಿಮಾ ಬದ್ಧತೆ, ಕೇವಲ ನಟ ಅನ್ನೋದಾಗ್ಲಿ ಅಥವಾ ನಿರ್ಮಾಪಕ ಅನ್ನೋದಾಗ್ಲಿ ಅಥವಾ ನಿರ್ದೇಶಕ ಅನ್ನೋದಾಗ್ಲಿ ಅಷ್ಟೇ ಅಲ್ಲ, ಅವರಿಗಿದ್ದಂತ ಒಂದು ವಿಷನ್. ಯಾರೂ ಮಾಡದೇ ಇರೋದನ್ನ ಏನೋ ಮಾಡ್ಬೇಕು, ಹೌದು, ಯಾರೂ ಸಾಧಿಸದೇ ಇರೋದನ್ನ ಏನೋ ಸಾಧಿಸ್ಬೇಕು. ಕನ್ನಡಕ್ಕೆ ಅದೊಂದು ಹಿರಿಮೆ ಆಗಿರ್ಬೇಕು. ಏನೇ ಆದ್ರೂ ಅದು ಕನ್ನಡದ ಭಾವವನ್ನು ಹಾರಿಸ್ತಾ ಇರಬೇಕು. ಹೌದು. ಈ ರೀತಿಯ ಅಸ್ಮಿತೆಗಳನ್ನ ತಮ್ಮದಾಗಿಸ್ಕೊಂಡಂತ ಬಹಳ ಜನ ಅವರು ಬೆಳೆತಿದ್ರು. ಯಾವಾಗ ಮದ್ರಾಸ್ಗೆ ಹೋಗಿ ನೆಲೆಸ್ತಾ ಇದ್ದಾರೆ, ತಮಿಳು ಸಿನಿಮಾ ಮಾಡ್ತಾರತ್ತೆ, ಕನ್ನಡ ಬಿಟ್ಬಿಡ್ತಾರತ್ತೆ, ಏನೇನೋ ಕಥೆಗಳು ಹೇಳ್ತಾ ಇದ್ರು. ಹೌದು. ಆದ್ರೆ ಒಟ್ಟಾರೆಯಾಗಿ ಅವೆಲ್ಲವನ್ನ ಎದುರಿಸಿ ಒಬ್ಬ ಚಲದಂಕ ಮಲ್ಲನ ಹಾಗೆ ಕನ್ನಡವನ್ನ, ಕನ್ನಡ ಅಸ್ಮಿತೆಯನ್ನ ಸದಾಕಾಲ ತನ್ನ ಹೃದಯದಲ್ಲಿಟ್ಟು ಮೆರೆಸಿದವರು ದ್ವಾರಕೀಶ್. ಹೌದು. ಇಂಥ ದ್ವಾರಕೀಶ್ಗೆ ಒಂದು ಹಿರಿಯ ಚೇತನ ನಮ್ಮ ನಗಲಿ ಹೋದಾಗ ಅದರ ಅನುಭವಗಳ ಜೊತೆಯಲ್ಲಿ ನಾವು ಸಿನಿಮಾ ರಂಗವನ್ನು ಕಟ್ಟಬೇಕು. ಆ ಅನುಭವಗಳ ಮೂಸೆಯನ್ನ ನಾವು ಒಂದ್ ಕಡೆ ಹಿಡಿದಿಡಬೇಕಾಗಿತ್ತು. ಅವುಗಳನ್ನೆಲ್ಲ ಕ್ರೋಢೀಕರಿಸಿ ಅದನ್ನ ಒಂದು ಪುಸ್ತಕ, ಅದನ್ನೊಂದು ಯಾವುದೋ ಒಂದು ಇದು, ಈ ತರದ್ದೆಲ್ಲ ಮಾಡಿದಾಗ ಅದು ಉಳಿತಾ ಇತ್ತು. ಅದು ಅವರ ಅನುಭವದ ಮೇಲೆ ನಾವು ನಮ್ಮ ಚಿತ್ರರಂಗವನ್ನು ಮತ್ತೆ ಕಟ್ಕೋತಾ ಹೋಗೋದ. ಖಂಡಿತ. ನಮಗೆ ಆ ರೀತಿಯಂತ ಅದ್ಭುತವಾದ ಹಿರಿಯ ಚೇತನಗಳು ಇದ್ದವು. ಈ ಕೊಂಡಿ ಕಳಿಸ್ಕೋತಾ ಇವೆ ಒಂದೊಂದಾಗಿ. ಹೌದು. ನಮಗೆ ಸ್ಟಡಿ ಮೆಟೀರಿಯಲ್ಲೇ ಇಲ್ಲ. ಖಂಡಿತ ಸರ್. ಇದು ಬಹಳ ಒಂದು ದುಃಖದ ವಿಷಯ. ನಮ್ಮ ದ್ವಾರಕೀಶ್ ಅಂತ ಅದ್ಭುತವಾದ ನಿರ್ಮಾಪಕ. ಯಾಕಂದ್ರೆ ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೇನೆ. ಯಾವುದು? ಯಾರಿಗೂ ಗೊತ್ತೇ ಇಲ್ಲ ನೋಡಿ, ರಾವಣ ರಾಜ್ಯ ಅಂತ. ಓಹೋ, ರಾವಣ ರಾಜ್ಯ. ಕರೆಕ್ಟ್. ಹೌದು 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 ಹೌದು. ಅದು ನಾನು ಮಾಡಿದ ಒಂದೇ ಒಂದು ರೀಮೇಕ್. ಓಹೋ ಹೋ. ಅದಾದ್ಮೇಲೆ ಮತ್ತೆ ರೀಮೇಕೇ ಮಾಡಿಲ್ಲ, ಅದಕ್ಕೆ ಮುಂಚೆನೂ ಮಾಡಿರ್ಲಿಲ್ಲ. ಓಕೆ ಓಕೆ.
ಆದ್ರೆ ನನ್ನ ಮತ್ತು ದ್ವಾರಕೀಶ್ವರ ನಂಟು ಹೇಗಿತ್ತಪ್ಪ ಅಂತಂದ್ರೆ, ಹ್ಮ್ ನಾನು ಅವರಿಗೆ ಒಂದು ಆಯನ ಅಂತ ಒಂದು ಕಾದಂಬರಿನ ತಗೊಂಡೋಗ್ಕೊಟ್ಟೆ. ಹ್ಮ್ 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 ಇದನ್ನ ದಯವಿಟ್ಟು ಸಿನಿಮಾ ಮಾಡೋಣ ಸರ್, ಬ್ಯಾಂಕರ್ ಮಾರ್ಗಯ್ಯ ಮಾಡಿದೀನಿ ನೋಡಿ, ಇದನ್ನ ಮಾಡಿದೀನಿ ನೋಡಿ ಅಂತೆಲ್ಲ ಹೇಳಿದಾಗ ಅವರೇ ಕಾದಂಬರಿ ಪಕ್ಕತ್ತಿಡೋ, ಕಾದಂಬರಿ ಮಾಡೋ ಕಾಲ ಬರುತ್ತೆ, ಹಾ ಹಾ ಅದು ಪುಟ್ಟಣ್ಣ ಮಾಡ್ತಿದ್ದಾರೆ, ಮಾರ್ಕಳ್ಳಿ ಅವರು, ದೊರೆ ಭಗವಾನ್, ನೀನೀಗ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡ್ಬೇಕು ನೀನು, ಹಾ ಹಾ ನಾನ್ ಕತೆ ಕೊಡ್ತೀನಿ ನೀನು. ಹಾ 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 ನಾನು ಪರವಾಗಿಲ್ಲ, ಹಾಗಾದ್ರೆ ದ್ವಾರಕೀಶ್ವರಿ ಕೊಡೋ ಕತೆ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಷ್ಟು ಅಂತ ಮದ್ರಾಸ್ ಹೋದೆ. ಹ್ಮ್ ಆಗೆಲ್ಲ ಮದ್ರಾಸಲ್ಲೇ ಅವರ ವಾಸ್ತವ್ಯ. ಹ್ಮ್ ಸ್ವಾಗತ್ ಹೋಟ್ಲಲ್ಲಿ ನನಗೆ ರೂಮ್ ಹಾಕ್ಬಿಟ್ಟು, ಆ ರೂಮ್ ಹೇಗಾಯ್ತಪ್ಪ ಅಂದ್ರೆ, ನಾನು ಹೋದ ದಿವಸದಿಂದ 1 ವರ್ಷ ಆ ರೂಮ್ ನನಗಾಗೋದು. ಅಯ್ಯಪ್ಪ. ಯಾಕೆಂದ್ರೆ ಇಡೀ ಸಿನಿಮಾನ ಶೂಟ್ ಮಾಡಿದ್ದು, ಎಡಿಟ್ ಮಾಡಿದ್ದು ಮತ್ತು ಮ್ಯೂಸಿಕ್ ಮಾಡಿದ್ದು ಎಲ್ಲವೂ ಅಲ್ಲೇ ಆಗ್ತಾ ಇತ್ತು. ಹಾ ಹಾ ಹಾಗಾಗಿ ರಾವಣ ರಾಜ್ಯ ಮೊಟ್ಟ ಮೊದಲ ರೀಮೇಕ್ ಆಯ್ತು ನಂದು, ಅದೇ ಕಡೆಯ ರೀಮೇಕು ಆಯ್ತು. ಆಯನ ಅವ್ರು ಮಾಡ್ಲಿಲ್ಲ ಕಾರಣಾಂತರಗಳಿಂದ. ಯಾಕೆ ಆ ಕಾಲದಲ್ಲಿ ಡಾನ್ಸ್ ರಾಜ ಡಾನ್ಸ್ ಮಾಡ್ತಾ ಇದ್ರು ಅವರು ಡಾನ್ಸ್ ರಾಜ ಡಾನ್ಸ್. ನಾಗಬಣ್ಣ ಸರ್, ಈಗ 83 ತನಕ ಈಗ ಕನ್ನಡ ಇಂಡಸ್ಟ್ರಿಯಲ್ಲೇ ವೀರಸ್ವಾಮಿ ಅವರು ಕೂಡ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ರಜನಿಕಾಂತ್ ಅವರ ಸಿನಿಮಾ ಮಾಡಿದ್ದಾರೆ, ಪಡಿಕಾದವನು ಮಾಡಿದ್ದಾರೆ. ಇವ್ರದ್ದು ಅಡುತ್ತ ವಾರಿಸ್, ನಾ ಅಡಿಮೆ ಇಲ್ಲೇ, ಗಂಗ್ವಾ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಅವ್ರಿಗಲೂ ಹೆಮ್ಮೆಯಿಂದ 3 ಪಿಕ್ಚರ್ ಮಾಡಿದ್ದೀನಿ ರೀ ರಜನಿ ಜೊತೆ ಅಂತ ಒಂದು. ಎರಡನೇದಾಗಿ ಅವರ ಈ ಚೆನ್ನೈನಲ್ಲಿ ಅವರ ದೌಲತ್ ಹೆಂಗಿತ್ತು ಸರ್? ಒಂದು ವೈಟ್ ಪ್ಯಾಂಟ್, ವೈಟ್ ಶರ್ಟ್, ವೈಟ್ ಶೂಸ್, ವೈಟ್ ಕ್ಯಾಪ್. ಆ ವೈಟ್ ಕಾರಲ್ಲಿ ಬಂದು ಇಳಿದ್ರೆ ಅದರ ಗತ್ತೆ ಬೇರೆ. ಓಕೆ. ಪುಟು 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 ಅಂತ ಇಡೀ ಸ್ಟುಡಿಯೋ ಓಡಾಡ್ಬಿಡೋರು. ಹೌದು, ಯಾರ್ಯಾರಿಗೆ ಏನೇನಿಗೆ ಎಲ್ಲ ಕ್ಲಿಯರ್ ಮಾಡೋರು. ಇಂಪೋರ್ಟೆಡ್ ಕಾರ್ ಬೇರೆ, ಇಂಪೋರ್ಟೆಡ್ ಕಾರ್. ಬೆಳಿಗ್ಗೆ ಒಂದು ಅಟೆಂಡೆನ್ಸ್, ಸಾಯಂಕಾಲ ಒಂದು ಅಟೆಂಡೆನ್ಸ್ ಅಷ್ಟೇ. ಅಷ್ಟರಲ್ಲಿ ಏನೇನಾಗಿದೆ ಎಲ್ಲ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಅನ್ನೋರು. ಲಿಟ್ರಲಿ ಶೋಮನ್, ಪಕ್ಕಾ ಶೋ. ರಾಜ್ ಕಪೂರ್ ಹೇಗೆ ಅಲ್ಲಿ ಶೋಮನ್, ಆ ರೀತಿ ಇವರು ಅದ್ಭುತವಾದ ಶೋಮನ್ ಕನ್ನಡಕ್ಕೆ. ಅಲ್ಲ ಸರ್, ಈಗ 80s ಒಂದು ರಜನಿಕಾಂತ್ ಅವರ ಕಾಲ್ ಶೀಟ್ ಒಂದು 7 ಲಕ್ಷ ಆಗ ರಜನಿಕಾಂತ್ಗೆ, ಅದನ್ನು ಅವನೇನೋ ಕಡಿಮೆ ಮಾಡ್ತಾರೆ, 5 ಲಕ್ಷ ಏನೋ ಕೊಡ್ತಾರೆ. ಮತ್ತೊಂದು ಹೆಂಗೆ ಸರ್ ಅದು? ಆ ಮನುಷ್ಯ ಸೂಪರ್ ಹಿಟ್ ಸಿನಿಮಾಗಳು ನೋಡೋದು, ಆಮೇಲೆ 17 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಫ್ಲಾಪ್, ಆಮೇಲೆ ಮತ್ತೆ ಎದ್ದು ನಿಲ್ಲೋದು. ಏನದು, ಏನು ಮಿರಾಕಲ್ ಏನದು? ಅವರು ಫ್ಲಾಪ್ ಅನ್ನ ಮತ್ತು ಸಕ್ಸಸ್ ಅನ್ನ ತಲೆಗೆ ಹಾಕೊಂಡವ್ರಲ್ಲ. ಒಂದು ಅರ್ಥದಲ್ಲಿ ಅವರು ಒಂದು ಮನೆ ಮಾರಿದ್ರು, ಇನ್ನೊಂದು ಮನೆ ತಗೊಂಡ್ರು, ಇನ್ನೊಂದು ಮನೆಗೆ ಹೋದ್ರು. ಸೊ ನಿರಂತರವಾಗಿ ಅವರು ಒಂಥರ ಈ ಜಂಗಮ. ಕರೆಕ್ಟ್. ಒಂದೇ ಒಂದು ಅವರ ಇದ್ದಲ್ಲಿದ್ದದ್ದು, ನಾನು ಉತ್ತಮವಾದ ಸಿನಿಮಾ ಮಾಡಬೇಕು. ಹೌದು, ಅದ್ರಲ್ಲಿ ದುಡ್ಡು ಬರುತ್ತೆ ಹೋಗುತ್ತೆ, ಆದ್ರೆ ಕತೆ, ಆ ಕಂಟೆಂಟ್ ಇದೆಯಲ್ಲ, ಅದು ನನಗೆ ಬಹಳ ಇಷ್ಟ, ಅದನ್ನ ಮಾಡ್ಬೇಕು ನಾನು. ಆ ಧೈರ್ಯದ ಮೇಲೆ ನಾನು ಅವರಿಗೆ ಕಾದಂಬರಿ ಕೊಟ್ಟಿದ್ದು. ನಾನು ತಪ್ಪಿ ಅವ್ರೇನಾದ್ರು ಆ ಕಾದಂಬರಿ ಮಾಡಿಬಿಟ್ಟಿದ್ರೆ ಅವ್ರಿಗೆ ಆ ವರ್ಷದ ಗೋಲ್ಡ್ ಮೆಡಲ್ ಇತ್ತು ಅವ್ರಿಗೆ. ಅದನ್ನೇ ಆಮೇಲೆ ನಾನು ಮಾಡಿದೆ ಆಸ್ಫೋಟ ಅಂತ. ಆಸ್ಫೋಟ, ಕರೆಕ್ಟ್. ಅದಕ್ಕೆ ಗೋಲ್ಡ್ ಮೆಡಲ್ ಬಂತು. ಅಲ್ಲ ಸರ್, ಈಗ ಆಮೇಲೆ ಈ ವಿದೇಶದಲ್ಲಿ ಮಾಡೋದು ಸಿನಿಮಾ, ಆಫ್ರಿಕಾದಲ್ಲಿ ಮಾಡೋದು, ಈಗ ಇದನ್ನೆಲ್ಲ ಎಂದು ಈ ಸಾಹಸನ, ಹುಚ್ಚ, ಧೈರ್ಯನ, ಹೆಂಗೆ ಇದು? ಸಾಹಸ, ಒಂದು ವಿಷನ್, ಒಂದು ದೂರದರ್ಶಿತ್ವ. ಓಕೆ. ಆ ವಿಷನ್ ಇಲ್ಲದೆ ಇದ್ರೆ ಯಾರು ಸಿನಿಮಾವಲ್ಲಿ ಕನಸು ಕಾಣಕ್ಕಾಗಲ್ಲ. ಓಕೆ. ಸಿನಿಮಾದಲ್ಲಿ ಕನಸು ಕಾಣೋರೇ ಬೇಕು. ಆ ಕನಸು ಕಾಣೋರಿಗೆ ಒಂದು ಛಲ ಇರಬೇಕು. ಛಲದ ಇದಕ್ಕಿಂತ ಹೆಚ್ಚಾಗಿ ಒಂದು ಬದ್ಧತೆ ಇರಬೇಕು. ಇವತ್ತು ಅದು ಯಾವುದೂ ಇಲ್ಲ. ಒಂದು ಅರ್ಥದಲ್ಲಿ ದುಡ್ಡು ಅನ್ನೋದಷ್ಟೇ ಯೋಚನೆ ಮಾಡ್ತಿರ್ತಾರೆ. ಅವರ ಸೂಟ್ ಕೇಸಲ್ಲಿ ₹1 ಇದ್ದದನ್ನು ನೋಡಿದ್ದೇನೆ. ಅವರ ಸೂಟ್ ಕೇಸಲ್ಲಿ 1 ಕೋಟಿ ಇದ್ದದನ್ನು ನೋಡಿ. ಎಣ್ಸೋ ತವೆ, ಅದನ್ನ ನಮ್ಗೆ ಯಾರು ಕೊಡ್ಬೇಕು, ಕೊಡೋ ತೆಗಿ ಅಂತ ನನ್ನ ಎದುರಿಗೆ ಅದನ್ನ ಓಪನ್ ಮಾಡಿ ನನ್ನ ಕೈ ಕೊಟ್ರೆ ನಾನು ಗಾಬರಿ ಆಗ್ತಿದೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಆ ಇಡೀ ಸೂಟ್ ಕೇಸಲ್ಲಿ ದುಡ್ಡು ನೋಡಿ. ಓಕೆ. ಎಷ್ಟಿದೆ ಅಂತ ಕೇಳಿದೆ. ಯಾಕೆ ಎಣ್ಸೋ ಅಂದ್ರು. ಬಟ್ ಹೀರೋ, ಅದ್ರ ಜೊತೆಗೆ ಹೀರೋ. ಈ ನನಗೆ ಈ ದಾದಾ ಕೊಣಕೆ ಅವರನ್ನೆಲ್ಲ ನೋಡಿದಾಗ ಹಂಗೆ ಅನಿಸ್ತಾ ಇತ್ತು. ಈ ದಾದಾ ಕೊಣಕೆ, ಇವರು ದಾದಾ ಕೊಣಕೆ ಅಂದರೆ ಒಂಥರ ಆ ಥರ. ಅಂದರೆ ಈಗ ನೋಡಿ ಸರ್, ಈಗ ನಾವು ಪ್ರೆಸೆಂಟ್ ಡೇ ಒಬ್ಬ ಕುಳ್ಳನನ್ನು ಹಾಕ್ಕೊಂಡು ಹೀರೋ ಮಾಡೋ ಧೈರ್ಯ ಯಾವನಿಗೂ ಇಲ್ಲ, ಎಷ್ಟು ದುಡ್ಡಿದ್ರು ಕೂಡ, ಅಲ್ವಾ? ಬೇಸಿಕಲಿ ಅವರು ಆಕ್ಟರ್, ಬೇಸಿಕಲಿ ಈಸ್ ಎ ಡೈರೆಕ್ಟರ್. ಎಸ್ ಸರ್. ಬೇಸಿಕಲಿ ಈಸ್ ಎ ಪ್ರೊಡ್ಯೂಸರ್. ಎಲ್ಲವನ್ನ ಸಮ್ಮಿಳಿತಗೊಳಿಸಿ ಬಹುಮುಖಿ ವ್ಯಕ್ತಿತ್ವ. ಹೌದು ಸರ್. ಯಪ್ಪ, ಕೇವಲ ಒಂದು ವ್ಯಕ್ತಿತ್ವ ಆಗಿದ್ರೆ ಅದು ಎಲ್ಲೋ ಸಿಗಾಕೊಂಡ್ಬಿಡ್ತಾ ಇತ್ತು. ಖಂಡಿತ. ಅದು ಎಲ್ಲವನ್ನೂ ಮಾಡ್ಲಿಕ್ಕೆ ಹೊರಟಿತ್ತು. ಮೇಯರ್ ಮುತ್ತನ ಮಾಡುವಾಗ ಏನಿತ್ತು, ಕಾಲ್ ಶೀಟ್ ಅಷ್ಟೇ ಮಾಡಿ ಏನಾಗುತ್ತೋ ನೋಡೋಣ ಅಂತ ಮತ್ತೆ. ಸೊ ಎಲ್ಲೂ ಕೂಡ ಅವರ ಛಲವನ್ನ ಮತ್ತು ಬದ್ಧತೆಯನ್ನ ಎಲ್ಲೂ
ಅವ್ರನ್ನ ಮೀರ್ಲೇ ಇಲ್ಲ, ಅದನ್ನ ಇಟ್ಕೊಂಡೇ ಬಂದ್ರು. ಹಾಗಾಗಿ ಅವ್ರಿಗೆ ಸೋಲುಗಳು ಕಂಡಾಗ ಎಲ್ಲರೂ ಗಾಬರಿ ಆಗ್ತಾ ಇದ್ರು, ಇದೇನಪ್ಪ ಇವ್ನು ಮತ್ತೆ ಬರಲ್ಲ, ಇವ್ನು ಮತ್ತೆ ಮಾಡಲ್ಲ ಅಂತ. ಆದ್ರೆ ಅವ್ರು ಮತ್ತೆ ಮಾಡ್ತಾನೆ ಇದ್ರು. ಥ್ಯಾಂಕ್ ಯು ನಾಗಭರಣ ಅವರೇ, ನಮ್ಮ ಜೊತೆ ಒಂದು ಅದ್ಭುತವಾದಂಥ ಕೆಲವು ವಿಚಾರಗಳನ್ನು ಶೇರ್ ಮಾಡ್ಕೊಂಡ್ರಿ. ಬಟ್ ದ್ವಾರಕೀಶ್ ಅವ್ರ ಜೊತೆ ಬಗ್ಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಲೈಬ್ರರಿ ಸರ್. ಕನ್ನಡ ನಿಜವಾಗ್ಲೂ ಇಂಥವರನ್ನು ಏನು ಒಬ್ಬ ವರ್ಲ್ಡಲ್ಲಿಲ್ಲ, ವಿಶ್ವದಲ್ಲಿ 60 ಸಿನಿಮಾ ಪ್ರೊಡ್ಯೂಸ್, ಅದು ಕೂಡ ಒಬ್ಬ ಕಾಮಿಡಿಯನ್ ಮಾಡಿದಂಥ ಇತಿಹಾಸ ಇಲ್ಲ. ಅದನ್ನೇ ಸ್ವತಃ ಅವರೇ ಹೇಳ್ತಾಯಿದ್ರು.